ಹಾಯ್ ಎಲ್ರಿಗೂ. ಎಲ್ರದ್ದು ಊಟ ಆಯಿತಾ? ಎಲ್ರದ್ದು ಊಟ ಆಯಿತು. ಹಾಗೆ ಕೆಲವು ಜನ ಮಲಗಿರ್ತೀರ, ಕೆಲವು ಜನ ಮಲಗಿರಲ್ಲ. ವಿಡಿಯೋ ಮಾಡ್ತಿರೋದೇನಪ್ಪ ಅಂದರೆ, ಇವತ್ತು ನಾನು ಬೆಳಿಗ್ಗೆ ಹಾಕಿದ ವಿಡಿಯೋಗೆ 3 ಲಕ್ಷ ಜನ ನೋಡಿದ್ದೀರಾ, 7,500 ಲೈಕ್ ಕೊಟ್ಟಿದ್ದೀರಾ. ಸಖತ್ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಪ್ರೀತಿ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಾನಿರೋ ರೀತಿ ಹಿಂಗೇ, ನಾನು ಏನಿದ್ದೀನೋ ಅದೇ ರೀತಿ ನನ್ನ ವೀಡಿಯೋ ಕೂಡ. ಕೆಲವೊಂದು ನನ್ನ ಅನುಭವದ ಮಾತುಗಳು ಇದ್ದಾವೆ, ಕೆಲವೊಂದು ಅಕ್ಕಪಕ್ಕದಲ್ಲಿ ನೋಡಿರೋ ಕಲ್ತಿರೋ ವೀಡಿಯೋಗಳು ಇದ್ದಾವೆ. ಅದನ್ನೇ ನಾನು ಮಾಡಿದ್ದೀನಿ. ಆ ಥರ ಈ ಥರ ಬರೀ ರೀಲ್ಸೇ ಮಾಡ್ಕೊಂಡು ಬರೀ ಕುಣ್ಕೊಂಡೇ ನಾನು ವೀಡಿಯೋ ಮಾಡಿಲ್ಲ. ನಾನು ಎಕ್ಸ್ಪೋಸ್ ಮಾಡ್ಕೊಂಡು ನಾನು ನಿಮಗೆ ತೋರಿಸಿಲ್ಲ. ನನ್ನ ಡ್ರೆಸ್ಸಿಂಗ್ಸ್ ಆಗಲಿ, ಮೇಕಪ್ಪಿಂದೇ ಆಗಲಿ, ತುಂಬ ಎಡಿಟ್ ಮಾಡೋದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಪ್ರಾಮಿಸ್ ನನಗೆ ಎಡಿಟ್ ಮಾಡೋಕ್ಕೆ ಬರಲ್ಲ. ಇನ್ಶೂಟಲ್ಲಿ ಒಂದು ಸ್ವಲ್ಪ ಕೂರಿಸ್ತೀನಿ ನಾನು, ಅಂದರೆ ಸಾಂಗ್ ಏನಾದ್ರು ಇದ್ದರೆ. ಇನ್ನು ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಫಿಲ್ಟ್ರ್ ಹಾಕಿ ಎಡಿಟ್ ಮಾಡಿ ನಾನು ಕೂರಿಸಲ್ಲ. ವೀಡಿಯೋ ಮಾಡಬೇಕಾದ್ರೆ ನಿನಗೆ ಗೊತ್ತೇ ಇದೆ, ವೀಡಿಯೋಗೆ ನಾರ್ಮಲ್ ಕ್ಯಾಮ್ರಾನೇ ಯೂಸ್ ಮಾಡೋದು. ಯಾರೂ ಫಿಲ್ಟ್ರ್ ಹಾಕೋಕ್ಕಾಗಲ್ಲ. ಕೆಲವು ಜನ ಹಾಕ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ನಾನಂತೂ ಹಾಕಲ್ಲ. ಅಷ್ಟಾಗಿ ನಾನೇನು ಮೇಕಪ್ ಮಾಡದೆ ಇರೋ ಥರ ಅಂತಲ್ಲ, ಎಲ್ಲಿಗೆ ಹೇಗೆ ಹೋಗಬೇಕು ಆ ರೀತಿಯೇ ನಾನು ಹೋಗಬೇಕು. ಅದು ನನ್ನ ಗುಣ. ಬೇರೆಯವ್ರು ಬಂದ್ರಲ್ಲ ಅಂತ ನಾನು ಹಂಗೆ ಹೋಗೋಳಲ್ಲ, ಬೇರೆಯವ್ರು ಇದ್ದಾರಲ್ಲ ಅಂತ ನೋಡಿ ನಾನು ಹೋಗೋಳಲ್ಲ. ಕ್ಯಾರೆಕ್ಟರ್ ನಂದು ಈ ಥರ. ಹಾಗಾಗಿ ಇಷ್ಟು ಜನ ನನಗೆ ಪ್ರೀತಿ ಕೊಟ್ಟು ಇಷ್ಟೊಂದು ಸಪೋರ್ಟ್ ಮಾಡ್ತೀರ ಅಂದರೆ ನಿಜ ನನಗೆ ನಂಬಕ್ಕೆ ಆಗ್ತಿಲ್ಲ. ಇಷ್ಟೊಂದು ಜನ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಹಾಗೆ ನಿಮ್ಮ ಪ್ರೀತಿನೂ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ನೀವು ಯಾವ ಪ್ರೀತಿ ಇಟ್ಟಿದ್ದೀರೋ, ಯಾವ ಥರ ನಂಬಿಕೆ ಇಟ್ಟಿದ್ದೀರೋ ಗೊತ್ತಿಲ್ಲ. ನಾನು ಇರೋದನ್ನು ಇದ್ದಿದ್ದಂಗೆ ಹೇಳ್ತೀನಿ, ಫಿಲ್ಟ್ರ್ ಯೂಸ್ ಮಾಡಲ್ಲ, ನಾರ್ಮಲಾಗೆ ವೀಡಿಯೋ ಮಾಡ್ತೀನಿ. ಕೆಲವು ಜನ ಅದು ಇಷ್ಟ ಆಗುತ್ತೆ, ನನ್ನ ಮಾತುಗಳು ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಅದರಿಂದ ಸಪೋರ್ಟ್ ಮಾಡಿರ್ತೀರ. ಇವಾಗ ಹೇಗಿದ್ದೀನಿ ಮುಂದೇನೂ ಹಾಗೆ ಇರ್ತೀನಿ. ಇನ್ನೊಬ್ರದ್ದು ನನಗೆ ಗೊತ್ತಿಲ್ಲ, ಇದು ನಾನಾಗೇ ಇರ್ತೀನಿ. ಅದು ನಾನು ವೀಡಿಯೋ ಮಾಡ್ತಿದ್ದೀನಿ, ನನಗೆ ಫಾಲೋವರ್ಸ್ ಆಗಿದ್ದಾರೆ, ಲೈಕ್ ಬರ್ತಿದ್ದಾವೆ ಅನ್ನೋದಕ್ಕೋಸ್ಕರ ನಾನು ಹೇಳೋ ಮಾತಲ್ಲ. ನನ್ನಂತರ ಸಾವಿರಾರು ಜನನ ನೀವು ಬೆಳೆಸಿದ್ದೀರ. ಅದರಲ್ಲಿ ನಾನು ಆ ಸಾವಿರಾರು ಜನದೊಳಗೆ ಬಿದ್ದಿರೋ ನಾನು ಒಂದು ಸಣ್ಣ ಕಲ್ಲು, ಸಣ್ಣ ರಾಗಿ ಕಾಳಿನಷ್ಟೋಳು ಅಂತ ಅಂದ್ಕೊಳ್ಳಿ. ನನ್ನನ್ನು ಕೂಡ ನೀವು ಮುಂದೆ ತಲುಪಿಸಿದ್ರೂ ನಾನು ಹೀಗೆ ಇರ್ತೀನಿ, ಕೆಳಗೆ ಬೀಳಿಸಿದ್ರೂ ಕೂಡ ನಾನು ಹೀಗೆ ಇರ್ತೀನಿ. ನನ್ನ ಮಾತು ನಾನು ಯಾವತ್ತೂ ತಪ್ಪಲ್ಲ. ನನ್ನ ಗುಣ ಯಾವ ಥರದ್ದು ಅಂದರೆ, ಮಾತಿಗೆ ತಪ್ಪೋದು ಒಂದೇ, ನಡೆದೇ ತಪ್ಪೋದು ಒಂದೇ ಅನ್ನೋ ರೀತಿಲಿ ಬದುಕೊಳ್ಳಿ ನಾನು. ಇನ್ನೊಬ್ಬರದ್ದು ಗೊತ್ತಿಲ್ಲ.